ನರ ಸಿಗಲ್ಲ ನೀಟಾಗಿ ಹಿಡ್ಕೊ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೇಟಿಗೆ ಹೋಗ್ತಾ ಇದ್ದೀವಿ. ತುಂಬ ಎಮರ್ಜೆನ್ಸಿ ಕಾಲ್ ಬಂದಿತ್ತು, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ನೆಕ್ಸ್ಟ್ ಕಂಪ್ಲೀಟ್ ಬ್ಲಾಗ್ ನೋಡಿ ಗೊತ್ತಾಗತ್ತೆ. ಸೊ ಯಾಕೆ ಇಷ್ಟು ಬೇಗ ಹೊರಡ್ತಾ ಇದ್ದೀವಿ, ಹಬ್ಬ ಮುಗಿಸ್ಕೊಂಡು ನೇಟಿವ್ಗೆ ಆ್ಯಕ್ಚುಲಿ ಹಬ್ಬಕ್ಕೆ ಹೋಗಬೇಕಿತ್ತು, ಹೋಗೋಕ್ಕಾಗಿರಲಿಲ್ಲ ಕೆಲಸ ಅಂತ. ಬಟ್ ಹಬ್ಬ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಯಾಕೆ ಏನು ಅಂತ ತೋರಿಸ್ತೀವಿ. ಸೊ ಆನ್ ದಿ ವೇ ಟಿಫನ್ಗೆ ಅಂತ ಹೋಗ್ತಾ ಇದ್ವಿ ಗೈಸ್. ಸೊ ಇವರು ಟಿಫನ್ ಬೇಡ, ನಾನ್ ವೆಜ್ ತಿನ್ಕೊಂಡು ಹೋಗೋಣ ಬಿರಿಯಾನಿ ಅಂತ ಅಂದರು. ಸೊ ಇವಾಗ ನೆಲಮಂಗಲ ಸ್ವಾಮಿ ಬಿರಿಯಾನಿ ಅನ್ನೋ ಹೋಟೆಲಿಗೆ ಬಂದಿದ್ದೀವಿ. ಸೊ ಯಾವುದಾದ್ರು ತೋರಿಸ್ಬಿಡ್ತೀನಿ. ಸೊ ಈ ಹೋಟೆಲಿಗೆ ಬಂದಿದ್ದೀವಿ. ಇವಾಗ ಬಿರಿಯಾನಿ ತಿನ್ಕೊಂಡು ಹೊರಡೋದು. ಟೇಸ್ಟ್ ಮಾಡೋಣ. ಮಸಾಲೆ ಜಾಸ್ತಿ ಇಲ್ಲ. ನೀರು ಕುಡಿ, ನೀರು. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತು. ಬಾಬಾ ಎಲ್ಲ ಹಾಂ. ಅದು ಶುಂಠಿ ಹೋಗ್ಬಿಡ್ತು ಗಂಟಲಿಗೆ. ಗೈಸ್ ಇವಾಗ ಹಾಸ್ಪಿಟಲಿಗೆ ಬಂದಿದ್ದೀವಿ, ಡಾಕ್ಟರ್ ಇಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ತೋರಿಸಲ್ಲ. ಇವ್ರು ಇಲ್ಲಿದ್ದಾರೆ, ನಮ್ಮ ಅತ್ತೆ ಇಲ್ಲಿದ್ದಾರೆ. ನಮ್ಮ ಅತ್ತೆಗೂ ಹುಷಾರಿಲ್ಲ. ಮತ್ತೆ ಸರಿಲ್ವಾ? ಸೊ ಹಾಸ್ಪಿಟ್ಲಿಗೆ ಬಂದಿವಾಗ ಡಾಕ್ಟರ್ ಬರ್ತಾರೆ. 2 o'clock ಬರ್ತಾರೆ ಅಂದಿದ್ದಾರೆ. ಇವಾಗ ಟೈಮ್ 1:15 ಆಗಿದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಸ್ಪಿಟಲಿಗೆ ತೋರಿಸ್ಕೊಂಡು ಹೊರಡಬೇಕಾದ್ರೆ ಸಿಗ್ತೀವಿ. ಹಾಸ್ಪಿಟಲ್ ಬಂದ್ಬಿಟ್ಟು ಗೇಮ್ ಆಡೋದು. ಹೀಗೆ ಒಂದು ಹಾಸ್ಪಿಟಲಿಂದ ಇನ್ನೊಂದು ಹಾಸ್ಪಿಟಲ್ಗೆ ಬಂದು ಇವಾಗ ಹಾಸ್ಪಿಟಲಲ್ಲಿ ಡಾಕ್ಟರ್ ಲೇಟ್ ಆಗುತ್ತೆ ಬರೋದು ಅಂದ್ಬಿಟ್ಟು 2 ಹಾಸ್ಪಿಟಲಿಗೆ ಬಂದೆ. ಗೇಮ್ ಆಡ್ತಿದ್ದಾರೆ. A few minutes later. ನರ ಸಿಗಲ್ಲ ನೀಟಾಗಿ ಹಿಡ್ಕೊ. ಮ್ಯೂಸಿಕ್ ನಾನೇ ಕೊಡ್ತಿದ್ದೀನಿ. ಟೈಟಾಗಿ ಕೈ ಬಿಡ್ಬೇಕಾ? ಬಿಡಿ. ಹಿಂಗೆ ಎಲ್ಲಿಗೆ ಹಾಕ್ಬೇಕು ಹೇಳು? ಏನು ಮಾಡ್ಬೇಕು ಅಲ್ಲಿಗೆ? ಎಲ್ಲಿಗೆ? ಫುಲ್ಲು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಜಡೆ ಹಾಕೊಂಬಂದ್ಬಿಟ್ಟು ನೀನು ಇಲ್ಲಿಗೆ ಜನಗಳ ಕಣ್ಣು ಸರಿ ಇರಲ್ಲ ಅಂತ ನೋಡುವ. ಅದಕ್ಕೆ ನನ್ನ ಗಂಡನ ಫೋಟೋ ಹಾಕಲ್ಲ. ಎಷ್ಟು ನಿದ್ದೆ ಮಾಡ್ತೀಯಾ ಸೋಂಬೇರಿ? ಸುಸ್ತಾಯ್ತು ಕಣ, ಬೇಜಾರು ಮಾಡ್ಕೊಬೇಡ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ?
ಜೋರಾಗಿ ಹೊಡಿಲಿಲ್ಲ ನೀನು ಜೋರಾಗಿ ಕೊಲ್ಕೆ ಹೊಡಿತಾರೆ ಆಟ ಆಡ್ಕೊಂಡು ಹೋಗಿ ರೋಡಲ್ಲಿ ನೈಟೆಲ್ಲ ಜಾಗರಣೆ ಮಾಡಿದ್ನಲ್ಲ ಅದ್ರ ಎಫೆಕ್ಟ್. ಗೈಸ್ ಫೈನಲಿ ನಮ್ಮ ಅತ್ತೆನ ಹಾಸ್ಪಿಟಲಿಗೆ ತೋರಿಸಿ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ನಿಯರ್ ಬೈ ನಮ್ಮ ಮನೆ ಇರೋದ್ರಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಲಂಚ್ ಇನ್ನೂ ಆಗಿಲ್ಲ, ಮನೆಗೆ ಹೋಗಿ ಊಟ ಮಾಡಬೇಕು. ಅಮ್ಮ ಮಟನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ದಟ್ ಇವಾಗ ಮನೆಗೆ ಹೋಗಿ ಊಟ ಮಾಡಬೇಕು. ಟೈಮ್ 4:30 ಆಗಿದೆ. ಟೈಮ್ ಆಲ್ಮೋಸ್ಟ್ 4:45 ಆಗಿದೆ, ಇನ್ನೂ ಊಟ ಮಾಡಿಲ್ಲ. ಹಾಸ್ಪಿಟಲ್ ತುಂಬ ಲೇಟ್ ಆಯಿತು. ಫಸ್ಟ್ ಒಂದು ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ಡಾಕ್ಟರ್ ಇರಲಿಲ್ಲ. ಅದು ಗೌರ್ಮೆಂಟ್ ಹಾಸ್ಪಿಟಲ್, ನಾರ್ಮಲ್ ಜನರಲ್ ಚೆಕ್ ಮಾಡಿಸೋದಲ್ವಾ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ತೋರಿಸೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಡಾಕ್ಟರ್ ಇಲ್ಲದೆ ಇರೋ ಕಾರಣ ಆಮೇಲೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಒಂದು ಹಾಫ್ ಆನ್ ಅವರಿಗೆ ಆಯಿತು. ಬಟ್ ಅವ್ರನ್ನ ಡ್ರಾಪ್ ಮಾಡಿ ಬರೋ ಅಷ್ಟರಲ್ಲಿ ಇಷ್ಟು ಟೈಮ್ ಆಯಿತು. ಸೊ ಹಾಗಾಗಿ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.